ಅಳಿಯದೆ ಉಳಿದವನೊಬ್ಬ ಮಾರಿಯಾದ. ಎಲ್ಲರ ಬಾಯಲ್ಲಿ ಬರುವಂಥದ್ದು ಲ್ಯಾಂಡ್ ಲಾರ್ಡ್ ಸ್ವಾಭಿಮಾನದ ಮುಂದೆ ತಲೆ ಬಾಗೋದು. ನಮ್ಮ ಮಣ್ಣಿನ ಕತೆ, ಎಲ್ಲರ ಮನೆಯ ಕತೆ. ವಿಜಿ ಸರ್ ಜೊತೆ ಅವ್ರ ಮಗಳು ಆಕ್ಟ್ ಮಾಡ್ತಾ ಇದ್ದಾಳೆ. ನಮ್ಮ ಮಕ್ಕಳು ಆಡ್ಸಿರೋ ಮಕ್ಕಳು ಇವಾಗ ನಮ್ಗೆ ಎದುರುಗಡೆ ನಿಂತ್ಕೊಂಡು ಆಕ್ಟ್ ಮಾಡ್ತಾರೆ. ರಾಜ್ವಿ ಶೆಟ್ಟಿ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ರೆ ಅಕ್ಷರದ ಗುರಿ ಅಧಿಕಾರ ಇರ್ಬೋದು. ಆನ್ ಸ್ಕ್ರೀನ್ ಮಾತ್ರ ತುಂಬಾ ಚೆನ್ನಾಗಿ ಕಿತ್ತಾಡಿದ್ವಿ. ಶೆಟ್ಟಿ ಗ್ಯಾಂಗ್ ಇದು ಯಾರಾದ್ರೂ ಒಬ್ರು ಇರ್ಬೇಕಂತೆ, ಸೂಪರ್ ಡೂಪರ್ ಹಿಟ್ ಅಂತ. ಶೆಟ್ಟಿ ಗ್ಯಾಂಗು, ಇನ್ನೊಂದು ಗ್ಯಾಂಗು, ಮತ್ತೊಂದು ಗ್ಯಾಂಗು. ನಿಮ್ಮ ಈ ಸಿನಿ ಜರ್ನಿಯಲ್ಲಿ ಒಂದು ಕಹಿ ಘಟನೆ ನೆನಪು ಮಾಡ್ಬೇಕು ಅಂತ ಇದೆ. ಈ ಅವಕಾಶ ಕೇಳೋದಕ್ಕೆ ನಮ್ಮನ್ನು ಕರೀದೇ ಇದು ಸುಮ್ಮನೆ ಕೈ ಕಟ್ಕೊಂಡು ನಿಂತ್ಕೊಂಡಿರ್ತಾ ಇದ್ದೆ. ಒಂದು ಚಾನ್ಸ್ ಇದ್ರೆ ಕೊಡಿ ಅಂತ. ನಾನು ಅದೃಷ್ಟನ ನಂಬಲ್ಲ, ನಾನು ನಂಬೋದು ಒಂದನ್ನೇ, ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡೋದನ್ನ, ಹಾರ್ಡ್ ವರ್ಕ್. ಪಬ್ಲಿಕ್ ನೆಕ್ಸ್ಟ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೈತನ್ಯ ಕೊಟ್ಟಾರೆ. ಇವತ್ತು ನಮ್ಮ ಜೊತೆ ಸೆಲೆಬ್ರಿಟಿ ಟಾಪ್ ಹಿಟ್ ಪಬ್ಲಿಕ್ ನೆಕ್ಸ್ಟ್ ನಲ್ಲಿರುವಂತಹ ವಿಶೇಷ ಅತಿಥಿ ಯಾರು ಅಂತ ಹೇಳಿದ್ರೆ, ಕನ್ನಡ ಸಿನಿ ಇಂಡಸ್ಟ್ರಿಯಲ್ಲೇ ದುನಿಯಾ ಸಿನಿಮಾದ ಮೂಲಕ ಕನ್ನಡ ಇಂಡಸ್ಟ್ರಿಯನ್ನೇ ಶೇಕ್ ಮಾಡಿರುವಂಥವ್ರು ಇವರು. ಜಾನಿ ಮೇರೆ ನಾವ್ನಲ್ಲಿ ಎಲ್ರಿಗೂ ಕೂಡ ಸ್ವ್ಯಾಗ್ ಅನ್ನು ತೋರಿಸಿರುವಂಥವ್ರು. ಸಲ್ಗಾದ್ ಮೂಲಕ ಕನ್ನಡ ಇಂಡಸ್ಟ್ರಿಯಲ್ಲಿರುವಂತಹ ಕಾಡಿನ ಕ್ರೂರ ಶಕ್ತಿಯನ್ನೇ ತೆರೆ ಮೇಲೆ ತಂದವರು. ಭೀಮಾ ತೀರದ ಸೂರ್ಯ, ರೌಡಿ, ಮಾಸ್ತಿ ಪಾತ್ರ ಎಲ್ಲವೂ ಕೂಡ ರಿಯಲ್. ಅದೇ ರೀತಿ ಡೈಲಾಗ್ ಅಂತ ಬಂದಾಗ ತುಂಬಾನೇ ಬೆಂಕಿ. ನೋಟದಲ್ಲಿದೆ ಪವರ್. ನಮ್ಮೆಲ್ಲರ ಪ್ರೀತಿಯ ನಟನೂ ಹೌದು, ನಿರ್ದೇಶಕನೂ ಹೌದು. ಇದೀಗ ಲ್ಯಾಂಡ್ ಲಾರ್ಡ್ ಸಿನಿಮಾದ ಮೂಲಕ ಕನ್ನಡ ಇಂಡಸ್ಟ್ರಿಯ ಬಾಕ್ಸ್ ಆಫೀಸ್ನಲ್ಲಿ ಮತ್ತೊಮ್ಮೆ ಧೂಳೆಬ್ಬಿಸ್ಲಿಕ್ಕೆ ಹೊರಟಿರುವಂಥ ನಮ್ಮೆಲ್ಲರ ಪ್ರೀತಿಯ ದುನಿಯಾ ವಿಜಯ್ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ ಚೈತನ್ಯ ಅವರೇ. ಎಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ ಸರ್. ಗಮ್ಮತ್ತಾ? ಎಸ್, ಗಮ್ಮತ್. ಸರ್, ಲ್ಯಾಂಡ್ ಲಾರ್ಡ್ ಸಿನಿಮಾ ಬರ್ತಾ ಇದೆ. ಬರೋದಕ್ಕಿಂತ ಮುಂಚೆನೆ ಎಲ್ಲ ಕಡೆಗಳಲ್ಲೂ ಕೂಡ ಲ್ಯಾಂಡ್ ಲಾರ್ಡ್ ಸಿನಿಮಾದೇ ಹವಾ. 2 ದಶಕಗಳ ಇತಿಹಾಸ ಇದೆ ಸಿನಿಮಾ ರಂಗಕ್ಕೆ ನಿಮಗೆ. ಸಿನಿಮಾದಲ್ಲಿ ಬಣ್ಣದ ಬದುಕು ಯಾವ ರೀತಿ ಇದೆ ಅನ್ನುವಂಥದ್ದು? ಸಿನಿಮಾ ಅಂದಾಗ್ಲೇ ಯಾವಾಗ್ಲೂ ಸಕ್ಸಸ್ಸು, ಫೇಲ್ಯೂರು ಸಕ್ಸಸ್ಸು, ಇದ್ರ ಮಧ್ಯೆನೇ ನಡ್ಕೊಂಡು ಹೋಗ್ತಾ ಇರಬೇಕು. ಯಾರಿಗೂ ಸಕ್ಸಸ್ನ ಫಾರ್ಮುಲಾ ಗೊತ್ತಿಲ್ವಲ್ಲ. ಸೊ ಹಂಗಾಗಿ ಎಲ್ಲ ನಡೀತಾ ಇರತ್ತೆ, ಎಲ್ಲ ಕೆಲಸ ಮಾಡ್ತಾ ಇರ್ತೀವಿ ಕಂಟಿನ್ಯೂಸ್ ಆಗಿ. ಸರ್, ಸಕ್ಸಸ್ ಫಾರ್ಮುಲಾ ಗೊತ್ತಿಲ್ಲ ಅಂತ ಹೇಳಿದ್ರಿ. ವಿಜಯ್ ಸರ್ ಯಾವುದಾದ್ರೂ ಸಿನಿಮಾ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ 2-3 ವರ್ಷಕ್ಕೊಂದು ಸಿನಿಮಾ ಮಾಡ್ತಾರೆ, ಅದು ಕೂಡ ಸೂಪರ್ ಡೂಪರ್ ಹಿಟ್. ನಿಮ್ಮ ಸಕ್ಸಸ್ ಫಾರ್ಮುಲಾ ಏನು ಸರ್? ನನಗನ್ಸುತ್ತೆ ತುಂಬ ಯೋಚನೆ ಮಾಡಿ ಹುಷಾರಾಗಿ ಸ್ಕ್ರಿಪ್ಟ್ನ ಆಯ್ಕೆ ಮಾಡಿ ಸಿನಿಮಾ ಮಾಡೋದು. ಇವಾಗ ನಟನ ಆಗ್ಬೇಕು ಅನ್ನುವಂಥದ್ದು ಎಲ್ಲರ ಕನಸಿರುತ್ತೆ ಸರ್. ನಟನಾಗೋದು ಸುಲಭನ ಅಲ್ಲ, ನಟನ ಆದಮೇಲೆ ಆ ಒಂದು ಕರ್ತವ್ಯ ಏನಿರುತ್ತೆ ಅದನ್ನು ನಿಭಾಯಿಸೋದು ಸುಲಭನ ಅನ್ನುವಂಥದ್ದು? ಎರಡೂ ಕಷ್ಟನೇ. ಓಕೆ, ನಟನಾಗೋದು ಕಷ್ಟನೇ. ಪಾಪ ಸಪೋರ್ಟ್ ಇಲ್ದಿರೇ ಇದ್ರೆ ಅದಾದ್ಮೇಲೆ ಸುಧಾರಿಸೋದು ತುಂಬಾನೇ ಕಷ್ಟ. ಎಕ್ಸಾಕ್ಟ್ಲಿ, ಹೌದು. ತುಂಬಾನೇ ಕಷ್ಟ ಅದು. ಎಷ್ಟು ನಾವು ಹುಷಾರಾಗಿದ್ರು ಸಾಲಲ್ಲ, ಅಷ್ಟು ಕಷ್ಟವಾದ ಕೆಲಸ ಇದು ನಮ್ಮದು. ನಾನು ಆವಾಗಲೇ ಹೇಳಿದಾಗೆ ಪ್ರತಿಯೊಂದು ಕಡೆಗಳಲ್ಲೂ ಕೂಡ ದುನಿಯಾ ಸರ್ ಯಾವೆಲ್ಲ ಸಿನಿಮಾ ಮಾಡಿದ್ದಾರೆ ಅದಕ್ಕಿಂತ ಇವಾಗ ಎಲ್ಲರ ಬಾಯಲ್ಲಿ ಬರುವಂಥದ್ದು ಲ್ಯಾಂಡ್ ಲಾರ್ಡ್ ಅನ್ನುವಂತಹ ಸಿನಿಮಾ. ಎಷ್ಟು ವಿಶೇಷ ಆಗಿದೆ ಸರ್ ಈ ಸಿನಿಮಾ ನಿಮಗೆ? ಒಂದು ನಮ್ಮ ಮಣ್ಣಿನ ಕತೆ, ಎಲ್ಲರ ಮನೆಯ ಕತೆ. ಅಂದರೆ ಎಲ್ಲರೂ ಇಲ್ಲಿ ನಾವೆಲ್ಲ ಬಂದಿರೋರೇ ರೈತರ ಮನೆಯಿಂದ. ಸೊ ಹಂಗಾಗಿ ರೈತರು ಯಾವಾಗ್ಲೂ ಒಂದು ಭಾಗದ ದೇವರು ಪ್ರತಿಯೊಬ್ಬರ ಜೀವನದಲ್ಲೂ. ಯಾಕಂದರೆ ಅವ್ರು ಪಡೋ ಕಷ್ಟ ಆಗ್ಬೋದು, ಅವರು ನಮಗೆ ಕೊಡುವಂಥ ಸೌಲಭ್ಯಗಳಾಗ್ಬೋದು, ಎರಡಕ್ಕೂ ನಾವು ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಸೊ ಹಂಗಾಗಿ ಅದು ವಿಶೇಷ ಈ ಸರ್ತಿ ಈ ಸಿನಿಮಾ. ಸರ್, ಇನ್ನೊಂದೇನು ಅಂತ ಹೇಳಿದರೆ, ಲ್ಯಾಂಡ್ ಲಾರ್ಡ್ ಅಂತ ಹೇಳಿ ಬಂದಾಗಲೇ ನಮಗೆ ಗೊತ್ತಾಗುತ್ತೆ ಇದು ಆಳಿದವರ ಕಥೆಯಲ್ಲ, ಅಳಿದು ಉಳಿದವರ ಕತೆ ಅಂತ ಹೇಳಿ. ಕಾನ್ಸೆಪ್ಟೇ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ಅನಿಸ್ತಾ ಇದೆ ಸರ್. ಇದು ಯಾವ ರೀತಿ ಅಂತ ಹೇಳಿ? ಅದೇನಾಗುತ್ತೆ, ಯಾವಾಗಲೂ ಒಂದು ಸಂತೋಷದ ಕಥೆನೇ ಹೇಳೋದ್ರ ಮಧ್ಯೆ ನೊಂದವ್ರ ಕಥೆ ಹೇಳೋದು ವ್ಯತ್ಯಾಸವಾಗಿರುತ್ತೆ. ಆಮೇಲೆ ಅದು ಸತ್ಯವಾಗಿರುತ್ತೆ. ಆಲ್ಮೋಸ್ಟ್ ಈ ಸಿನಿಮಾಲ್ಲಿ ಆಗ ಅಂದರೆ 80ರಿಂದ 90ರ ದಶಕದ ಒಳಗೆ ನಡೆದಂಥ ಒಂದಷ್ಟು ಸತ್ಯ ಘಟನೆಗಳನ್ನು ಇಟ್ಟು ಈ ಕಥೆನ ಎಣ್ತಿರೋದು. ಓಕೆ ಸರ್, ಇವಾಗ ಎಲ್ಲರ ತಲೆಯಲ್ಲಿ ಇರುತ್ತೆ ಈ ರೀತಿ ಕಥೆ ಮಾಡಬೇಕು. ರೈತರ ಬಗ್ಗೆ ತುಂಬ ಸ್ಟೋರಿಗಳು ಬಂದಿದೆ, ತುಂಬ ಸಿನಿಮಾಗಳು ಬಂದಿದೆ. ಎಲ್ಲ ಸಿನಿಮಾಗಳಿಗೆ ಕಂಪೇರ್ ಮಾಡಿದರೆ ರೈತರ ಬಗ್ಗೆ, ರೈತರನ್ನೇ ಮೇನ್ ಹೈಲೈಟ್ ಮಾಡಿರುವಂತಹ ಸಿನಿಮಾ ಅಂತ ಹೇಳಿದ್ದೀರಾ. ಯಾವ ರೀತಿ ರೈತರನ್ನು ಹೈಲೈಟ್ ಮಾಡಿದರೆ ಇದರಿಂದ ರೈತರಿಗೆ ಏನಾದರೂ ಬೆನಿಫಿಟ್ ಆಗೋದಿದೆಯಾ? ಪಾಪ ಅವತ್ತು ರೈತರ ಪರಿಸ್ಥಿತಿ ಹೇಗಿತ್ತು, ಅವರ ಬೆಳವಣಿಗೆ ಏನೇನು ಕಷ್ಟ ಬರ್ತಿತ್ತು, ಅಥವಾ
ಅವರು ಅದನ್ನು ಪಡ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಕಷ್ಟಪಡಬೇಕಾಗಿತ್ತು, ಮತ್ತು ಅವ್ರ ಮನೆ ಹೇಗಿತ್ತು, ಅವ್ರ ಮನೆ ವಾತಾವರಣ ಹೇಗೆ, ಅವರ ಊಟ ಹೇಗಿತ್ತು, ಅಥವಾ ಎಲ್ಲವನ್ನೂ ತೋರಿಸಿದ್ವಿ. ಒಂದು ನಮ್ಮ ಕೈಲಾದಷ್ಟು ಎಲ್ಲವನ್ನೂ ಅದರಲ್ಲಿ ತೋರಿಸಿದ್ವಿ. ಪಕ್ಕ ಫ್ಯಾಮಿಲಿ ಪ್ಯಾಕು ಇದೆ ಅಥವಾ ಮಾಸ್ ಪ್ಯಾಕು ಇದೆ ಅಂತ ಹೇಳಿ. ಎರಡು ಇದೆ, ಫ್ಯಾಮಿಲಿ ಮಾಸ್ ಪ್ಯಾಕ್ ಎರಡೂ ಇದೆ. ಓಕೆ, ಲಾಸ್ಟ್ ಇಯರ್ ನಮಗೆ ನಿಮ್ಮ ಬರ್ಡೇ ಟೈಮಲ್ಲಿ ನಿಮ್ಮ ಲುಕ್ ಅನ್ನು ರಿವೀಲ್ ಮಾಡಿದ್ದಾರೆ ಸರ್. ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿದೆ ಆ ಲುಕ್, ಕದರ್ ಲುಕ್ ಅಲ್ಲಿ. ಸರ್ ಇವಾಗ ಆ ಲುಕ್ ನೋಡಿದಾಗ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇದೆ. ನಿಮ್ಮ ಈ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತ ಇದ್ರೆ ಏನು ಹೇಳ್ತೀರಾ? ನಾನೊಬ್ಬ ಸಾಮಾನ್ಯ ಬಡ ರೈತನ ಮಗನಾಗಿ, ಒಬ್ಬ ಕಷ್ಟಪಡೋ ರೈತನಾಗಿ, ಮತ್ತು ಯಾವಾಗ್ಲೂ ಹೋರಾಟನ ಯೋಚನೆ ಮಾಡುವಂಥ ಒಬ್ಬ ಇನ್ನೋಸೆಂಟ್ ರೈತನಾಗಿ ಕಾಣಿಸ್ಕೊಂಡಿದ್ದೀನಿ. ಓಕೆ ಸರ್, ಇವಾಗ ರೈತ ಅಂತ ಬಂದಾಗ ಎಲ್ರಿಗೂ ಕೂಡ ಒಂದು ಎಮೋಷನ್ಸ್ ಇರುತ್ತೆ ಅಲ್ವಾ, ಪ್ರತಿಯೊಬ್ಬರಿಗೂ ಕೂಡ. ಇವಾಗ ನಾವು ಕೂಡ ರೈತರ ಮಕ್ಕಳೇ, ನೀವು ಕೂಡ ರೈತರ ಮಕ್ಕಳೇ ಸರ್. ಸೊ ಅದೊಂದು ಎಲ್ಲೂ ನಿಮಗೆ ಕನೆಕ್ಟ್ ಆಗದ ರೀತಿ ಅನಿಸಿರ್ಬೋದು ಈ ಸಿನಿಮಾದ ಕೆಲವೊಂದು ಕಥೆಗಳು ಕೂಡ ರೈತರ ಕುಟುಂಬದಿಂದ ಬಂದಾಗ. ಇವಾಗ ನಿಮಗೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಾಗ ಒಂದು ಎಮೋಷ್ನಲ್ ಮೂಮೆಂಟ್ ಅಂತ ಹೇಳಿ ಯಾವುದಾದ್ರೂ ಇತ್ತಾ? ಎಮೋಷ್ನಲ್ ಸೀನ್ಗಳು ಏನೇನು ಬಂದಿದೆ ಇದರಲ್ಲಿ, ಅದೆಲ್ಲವೂ ನನಗೆ ತುಂಬಾ ಟಚ್ ಆಗ್ತಿತ್ತು. ಆಮೇಲೆ ತುಂಬ ಅಯ್ಯೋ ದೇವ್ರೆ, ಇಷ್ಟೆಲ್ಲ ಕಷ್ಟ ಅನುಭವಿಸಿದಾರ ರೈತರು, ಪಾಪ ಅಲ್ವಾ ಅಂತ ಅನಿಸ್ತಿತ್ತು ನನಗೆ. ತುಂಬ ಸೀನ್ಗಳು ಇದರಲ್ಲಿ ನನಗೆ ಕನೆಕ್ಟ್ ಆಗಿದೆ. ಓಕೆ, ಒಂದು ಸೀನ್ ನೆನಪು ಮಾಡಬೇಕು ಅಂತ ಇದ್ರೆ ಯಾವ ಸೀನ್ ನೆನಪು ಮಾಡ್ಕೊಳ್ತೀರಾ? ಕೂಲಿಗೆ ತಕ್ಕನಾದ ಧಾನ್ಯ ಕೊಡ್ತಿದ್ರು ಆಗ. ಅದು ತುಂಬಾ ನೆನಪಾಗುತ್ತೆ. ಅಂದರೆ ಪಾಪ ಇವತ್ತೆಲ್ಲ ನಾವು ಆ ದುಡ್ಡಿಗೊಂದು ಮೋಸ, ಆ ಮೋಸಕ್ಕೊಂದು ನಾಟಕಕ್ಕೊಂದು ಅವತಾರ ಮಾಡ್ತಾ ಇರ್ತೀವಿ. ಆದರೆ ಅವತ್ತು ಅವರು ಪಾಪ ಮೈಕೈಯೆಲ್ಲ ಮುರಿಯಂಗೆ ದುಡಿದು ಅವ್ರು ತಿನ್ನುವಷ್ಟು ಮಾತ್ರ ಕೊಡ್ತಿದ್ರಲ್ಲ, ಅದೇ ಅವ್ರ ಸಂಬಳ ಆಗಿತ್ತು. ಪಾಪ ಅದೆಷ್ಟು ಕಷ್ಟ, ಅದು ನೆನೆಸ್ಕೊಂಡ್ರೆ ಒಂಥರ ದೇವ್ರೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರಪ್ಪ ರೈತರು ಅಂತ ಅನ್ಸುತ್ತೆ. ಇವಾಗ ವಿಜಯ್ ಸರ್ ಅಂತ ಹೇಳಿ ಬಂದಾಗ ಸಿನಿರಂಗಕ್ಕಿಂತ ಮುಂಚೆ ಕೂಡ ತುಂಬ ಕಷ್ಟಗಳನ್ನು ಅನುಭವಿಸಿದ್ದೀರಿ. ಈಗ ರಿಯಲ್ ಸ್ಟಾರ್ ಥರ ಆಗಿದ್ದೀರಾ ಸರ್, ರಿಯಲ್ ಫೈರ್ ಬ್ರ್ಯಾಂಡ್ ಥರ ಆಗಿದ್ದೀರಾ. ಸೊ ನಿಮ್ಮ ಈ ಸಿನಿ ಜರ್ನಿಯಲ್ಲಿ ಒಂದು ಕಹಿ ಘಟನೆನ ನೆನಪು ಮಾಡಬೇಕು ಅಂತ ಇದ್ರೆ ಯಾವುದು ಸರ್? ತುಂಬ ಇದವಪ್ಪ. ಅಂದರೆ ಲೈಕ್ ಎಲ್ಲ ಅವತ್ತೆಲ್ಲ ನಾವು ಹೀರೋ ಆಗೋಕ್ಕಿಂತ ಮುಂಚೆ ಅನುಭವಿಸಿದಂಥ ಎಲ್ಲ ನಮ್ಮದೊಂಥರ ಹೋರಾಟ, ಒಳಗೆ ಏನೋ ಮಾಡಬೇಕು, ಸಾಧನೆ ಮಾಡಬೇಕು ಅಂತ. ಅಂದರೆ ಅವಾಗೆಲ್ಲ ನಾವು ಈ ಅವಕಾಶ ಕೇಳೋದಕ್ಕೆ ನಾನು ಬೆಳಿಗ್ಗೆ ಒಂದು 5 ಗಂಟೆಗೆ ಎದ್ದು ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ 6 ಗಂಟೆ 5:45 ಹೊತ್ತಿಗೆ ಯಾವುದಾನ ಡೈರೆಕ್ಟ್ರ್ ಮನೆ ಮುಂದೆನೋ ಇಲ್ಲ ಪ್ರೊಡ್ಯೂಸರ್ ಮನೆ ಮುಂದೆನೋ ಅಥವಾ ಯಾವುದಾನ ಶೂಟಿಂಗ್ ನಡೆಯೋ ಸ್ಪಾಟಲ್ಲೋ ನಮ್ಮನ್ನು ಕರೀದೇ ಇದು ಸುಮ್ಮನೆ ಕೈ ಕಟ್ಕೊಂಡು ನಿಂತ್ಕೊಂಡಿರ್ತಾ ಇದೆ, ಒಂದು ಚಾನ್ಸ್ ಇದ್ರೆ ಕೊಡಿ ಅಂತ. ಅದೆಲ್ಲ ತುಂಬ ನೆನಪು ಬರುತ್ತೆ ಸರ್. ಇವಾಗ ನಿಮ್ಮ ಕಾಲ್ ಶೀಟಿಗೆ ಅವ್ರು ಕಾಯ್ತಾ ಇದ್ದಾರೆ ಸರ್, ಹೆಂಗೆ ಅನಿಸ್ತಾ ಇದೆ? ಎಲ್ಲವೂ ಹಾರ್ಡ್ ವರ್ಕ್ ಅಂತ ಹೇಳ್ತೀನಿ. ಅಂದರೆ ನಾನು ಅದೃಷ್ಟನ ನಂಬಲ್ಲ, ನಾನು ನಂಬೋದು ಒಂದನ್ನೇ, ತುಂಬ ಶ್ರದ್ಧೆಯಿಂದ ಕೆಲಸ ಮಾಡೋದನ್ನು, ಹಾರ್ಡ್ ವರ್ಕ್ನ. ಆ ಹಾರ್ಡ್ ವರ್ಕ್ ಯಾವಾಗಲೂ ಮನುಷ್ಯನಿಗೆ ಕೈ ಹಿಡಿಯುತ್ತೆ. ಲ್ಯಾಂಡ್ ಲಾರ್ಡ್ ವಿಷಯಕ್ಕೆ ಬಂದರೆ ರಚಿತಾ ರಾಮ್ ಅವರಿಗೆ ನಿಮಗೆ ಪೇರ್ ಆಗಿದ್ದಾರೆ ಸರ್, ಇವಾಗ 2ನೇ ಸಲ ನಿಮ್ಮ ಜೊತೆ ಇರೋದು. ಹೆಂಗೆ ಅನಿಸ್ತು ರಚಿತಾ ರಾಮ್ ಅವ್ರ ಜೊತೆ? ಖುಷಿ ಆಯಿತು. ನಾನು 2ನೇ ಸಿನಿಮಾ ಅವ್ರ ಜೊತೆ ಮಾಡ್ತಾ ಇರೋದು. ಈ ಸತಿ ಅವರ ಜೋಡಿ ಆಗ್ಬೋದು ಅಥವಾ ಅವರ ಪಾತ್ರ ಆಗ್ಬೋದು, ತುಂಬ ವಿಶೇಷ ಅನ್ನೋಕ್ಕಿಂತ ಹೆಚ್ಚಾಗಿ ತುಂಬ ಒಂದು ಈ ರೈತರ ಮನೆಯಲ್ಲಿ ಗಂಡ ಹೆಂಡತಿ ಹೆಂಗಿರ್ತಿದ್ರು ಆ ಥರದ್ದೆಲ್ಲ ತುಂಬ ಚೆನ್ನಾಗಿರೋ ಸೀನ್ಗಳಿದಾವೆ. ಓಕೆ ಸರ್, ಲ್ಯಾಂಡ್ ಲಾರ್ಡ್ ಹಾಡು ರಿಲೀಸ್ ಆಯಿತು ಅಂತ ಬಂದಾಗ ಹಾಡು ತುಂಬಾ ಹಿಟ್ ಆಗಿದೆ, ಲಿಂಗವ. ಹೌದು, ಈ ನಿಮ್ಮ ಮನೆ ನಿಂಗವ್ವ ಈ ಸಿನಿಮಾದ ಹಾಡು ನೋಡಿ ಏನು ಹೇಳಿದ್ರು? ಎಲ್ಲರೂ ಖುಷಿ ಪಟ್ಟಿದ್ದಾರೆ, ಎಲ್ಲ ಖುಷಿ. ಸರ್, ಇವಾಗ ಈ ನಿಂಗವ ಹಾಡು ನಾನು ಹೇಳಿದಾಗೆ ತುಂಬ ರೊಮ್ಯಾಂಟಿಕ್ಕು ಇದೆ, ಒಂದು ಅರ್ಥನೂ ಕೊಡುತ್ತೆ. ಒಂದು ಹಳ್ಳಿ ಕಡೆಯಲ್ಲಿ ಗಂಡ ಹೆಂಡತಿ ಜಗಳ ಆಗಿರ್ಬೋದು, ಆ ಎಮೋಷನ್ಸ್ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ತುಂಬ ಚೆನ್ನಾಗಿ ತೋರಿಸಿದ್ದೀರಾ ಸರ್. ಸೊ ಇದು ಯಾವ ರೀತಿ ಥಾಟ್ ಬಂತು ನಿಮಗೆ? ಅಂದರೆ ಇಲ್ಲ, ಈಗ ಸಾಂಗ್ ಲೈನ್ಗಳಂಗಿದಾವಲ್ಲ, ಸೊ ಹಂಗಾಗಿ ಅಲ್ಲಿ ಯೋಚನೆ ಮಾಡೋದು ನಾವು, ಹೆಂಗೆ ಇದನ್ನು ತೆಗೆದ್ರೆ ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ ಅಂತ ಒಂದಷ್ಟು ಕೇಳಿರೋ ವಿಷಯ ಆಗಿರ್ಬೋದು, ನೋಡಿರೋ ವಿಷಯ ಆಗಿರ್ಬೋದು, ಆ ಆ್ಯಂಗಲಲ್ಲಿ ಅದನ್ನು ಆ್ಯಕ್ಟ್ ಮಾಡಿದ್ವಿ. ಓಕೆ, ಲಾಸ್ಟ್ ಟೈಮ್ ಪ್ರೆಸ್ ಮೀಟಲ್ಲಿ ಮಾತಾಡುವಾಗ ಯೋಗರಾಜ್ ಭಟ್ ಸರ್ ಹೇಳಿದರು, ವಿಜಯ್ ಸರ್ ಜೊತೆನೆ ತುಂಬ ಕೂತ್ಕೊಂಡು ಡಿಸ್ಕಸ್ ಮಾಡಿ ಬರ್ದಿರುವಂಥ ಹಾಡುಗಳು ಅವ್ರಿಗೆ ನಾವೊಂದು ಲೈಫಲ್ಲಿ ಆಗಿರ್ಬೋದು, ನನ್ನ ಲೈಫಲ್ಲೂ ಆಗಿರ್ಬೋದು ಅಂತ ಹೇಳಿ ಇಲ್ಲೇ ಕೂತು ಬರ್ದಿದ್ದು ಅದನ್ನು. ಇಲ್ಲೇ ಕೂತು ಒಂದು ಮಧ್ಯಾಹ್ನದ ಹೊತ್ತಿಗೆ ಒಂದು 4-5 ಅವರ್ಸಲ್ಲಿ ಎಲ್ಲ ಡಿಸೈನ್ ಮಾಡಿಬಿಟ್ಟು. ಓಕೆ ಸರ್, ಈ ಸಿನಿಮಾದಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತ ಬಂದರೆ
ನಿಮ್ಮ ಮುದ್ದಿನ ಮಗಳು ಕೂಡ ಆಕ್ಟ್ ಮಾಡಿದ್ದಾರೆ. ಎಸ್, ಇವಾಗ ನಾವು ಸಣ್ಣದಿರುವಾಗೆಲ್ಲ ಅಪ್ಪಾಜಿ ಜೊತೆ ಪುನೀತ್ ಸರ್ ಅನ್ನು ನೋಡ್ತಾ ಇದ್ವಿ. ಆವಾಗ ಒಂದು ತುಂಬಾ ಕ್ರೇಜು. ಇವಾಗ ಎಲ್ಲರ ಬಾಯಲ್ಲೂ ದುನಿಯಾ ವಿಜಯ್ ಸರ್ ಜೊತೆ ಅವ್ರ ಮಗಳು ಆಕ್ಟ್ ಮಾಡ್ತಾ ಇದ್ದಾಳೆ ಅನ್ನುವಂಥ ಕ್ರೇಜ್. ಎಸ್, ರಿತನ್ಯಾ. ಏನ್ ಹೇಳ್ತೀರಾ ಸರ್ ಇದಕ್ಕೆ? ತುಂಬಾನೇ ಖುಷಿ ಆಗುತ್ತೆ ನನಗೆ. ಅಂದ್ರೆ ನಮ್ಮ ಮಕ್ಕಳು ಆಡ್ಸಿರೋ ಮಕ್ಕಳು ಇವಾಗ ನಮ್ಗೆ ಎದುರುಗಡೆ ನಿಂತ್ಕೊಂಡು ಆ್ಯಕ್ಟ್ ಮಾಡ್ತಾರೆ. ಅದು ಬೇರೆ ಒಂಥರ ಸೀನ್ಗಳು, ಅಂದರೆ ಲೈಕ್ ಎಮೋಷ್ನಲ್ ಸೀನ್ಸ್ ಆಗ್ಬೋದು, ಮಾತಾಡೋದು, ಹೋರಾಟದ ಸೀನ್ಗಳಾಗ್ಬೋದು, ಅವೆಲ್ಲನೂ ನನಗೆ ಪ್ರೌಡ್ ಅನಿಸುತ್ತೆ. ವಾವ್, ಗ್ರೇಟ್ ಅನಿಸುತ್ತೆ ಅದರ. ಅಪ್ಪ ಮಗಳ ರಿಲೇಶನ್ಶಿಪ್ ಅಂತ ಹೇಳಿದ್ರೆ ಒಂಥರ ಚಂದ ಅಲ್ಲ? ಇವಾಗ ನಮಗೂ ಕೂಡ ಅಮ್ಮನ್ಕಿಂತ ಜಾಸ್ತಿ ಅಪ್ಪ ಅಂದ್ರೇನೆ ಇಷ್ಟ. ನೀವು ರಿತನ್ಯನೂ ತುಂಬಾ ಇಷ್ಟಪಡ್ತೀರಾ ಸರ್? ಇನ್ನೊಬ್ಬ ಕ್ಯೂಟಿಫೈ ಮಗ ಕೂಡ ಇದ್ದಾರೆ ನಿಮಗೆ. ಇನ್ನೊಬ್ಳಿದಾಳಲ್ಲ, ಮೋನಿಶಾ. ಎಸ್, ಯಾರು ಸರ್ ನಿಮ್ಗೆ ತುಂಬಾ ಇಷ್ಟ? ಮೂರು ಇಷ್ಟ. ಇವಾಗ ನೆಕ್ಸ್ಟ್ ನೋಡಿದ್ರೆ ಅವ್ರು ಏನಾದ್ರು ಅಂತಾರಂತಲ್ವಾ? ಆದ್ರೂ ನಾವು ಇವಾಗ ಪ್ರೆಸ್ ಮೀಟ್ ಅಲ್ಲ ಅಂತ ಹೇಳಿ ಅಲ್ಲ, ಕ್ಯಾಮ್ರಾ ಮುಂದೆ ಅಂತ ಹೇಳಿಲ್ಲ ಸರ್, ನಾವು ರಿಯಲ್ ಲೈಫಲ್ಲೂ ನಿಮ್ಮ ನೋಡಿದ್ದೇವೆ. ತುಂಬಾ ಅಟ್ಯಾಚ್ಮೆಂಟ್ ನಿಮ್ಗೆ ರಿತನ್ಯಾ ಜೊತೆ ಇದೆ. ಇಲ್ಲ, ಎಲ್ಲ ಮಕ್ಕಳು ಹಂಗೆ ಇದ್ದಾರೆ, 3 ಜನ ಹಂಗೆ ಇದ್ದಾರೆ. ಮೂರು ತುಂಬಾ ಇಷ್ಟಪಡ್ತಾರೆ. ಓಕೆ ಸರ್, ರಿತನ್ಯಾ ಅಂತೂ ಸಿನಿ ಇಂಡಸ್ಟ್ರಿಗೆ ಕಾಲಿಟ್ಟಾಯ್ತು. ಇನ್ನಿಬ್ರು ಮಕ್ಳದ್ದು ಯಾವಾಗ? ಈಗ ಚಿಕ್ಕವಳದು ಮೋನಿಶಾದು ಸಿಟಿ ಲೈಟ್ಸ್ ಅಂತ, ಅವಳೇ ಹೀರೋಯಿನ್, ಡೈರೆಕ್ಟರು. ಸೊ ಅದು ಇನ್ನೇನು ಇದು ಮುಗಿದ್ಮೇಲೆ ನೆಕ್ಸ್ಟ್ ಅದೇ ರಿಲೀಸ್ ಆಗುತ್ತೆ. ಓಕೆ, ನಿನ್ನೊಬ್ಬ ಸಾವುಕಾರ ಇದಾರಲ್ಲ ಸರ್ ನಿಮ್ಮ ಮನೆಯಲ್ಲಿ? ಟೈಮ್ ತಗೋತಾನೆ, ಟೈಮ್ ತಗೋತಾನೆ, ಆ ಟೈಮ್ ಬರಬೇಕು. ಇಷ್ಟ ಇದೆ ಅವ್ರಿಗೂ ಇಂಡಸ್ಟ್ರಿಗೆ ಬರೋಕೆ? ಗೊತ್ತಿಲ್ಲ, ಕೇಳಿದೀನಿ. ಅದೇನಾಗುತ್ತೆ, ಅವ್ರಿಗೆ ಇಂಟ್ರೆಸ್ಟ್ ಬಂದಾಗ ನಾವೇನಾದ್ರೂ ಮಾಡ್ಬೋದು. ಇಲ್ಲ ನಾವೇನೋ ಓದ್ತೀನಿ ಅಂದಾಗ ಬಿಡೋದು, ಆಯ್ತು ಓದ್ಕೋ ಹೋಗು ಅಂತ. ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ರಿತನ್ಯಾ ಯಾವ ರೀತಿ ತುಂಬಾನೇ ಸುದ್ದಿಯಲ್ಲಿದ್ದಾರೋ, ಇನ್ನೊಂದು ರೀತಿ ಯಾವ ರೀತಿ ಅಂತ ಹೇಳಿದ್ರೆ ರಾಜ್ಬಿ ಶೆಟ್ಟಿ ಈ ಸಿನಿಮಾದಲ್ಲಿ ಇದ್ದಾರೆ ಅನ್ನುವಂಥದ್ದು ಇನ್ನೊಂದು ಸುದ್ದಿ. ಸರ್, ಇಂಡಸ್ಟ್ರಿಯಲ್ಲಿ ಒಂದು ಮಾತಿದೆ, ಯಾವ ಸಿನಿಮಾ ಮಾಡೋದಾದ್ರೂ ಇವಾಗ ಶೆಟ್ಟಿ ಗ್ಯಾಂಗ್ ಇದು ಯಾರಾದ್ರೂ ಒಬ್ರು ಇರ್ಬೇಕಂತ, ಸೂಪರ್ ಡೂಪರ್ ಹಿಟ್ ಅಂತ ಅನ್ನುವಂಥದ್ದು. ಸೊ ಈ ಮಾತಿಗೆ ಏನು ಹೇಳ್ತೀರಾ? ಅದು ತಪ್ಪು ಕಲ್ಪನೆ. ನಾವು ಪಾಪ ಯಾವಾಗ್ಲೂ ಒಂದೊಂದು ಹೆಸರು ಇಡಬಾರ್ದು. ಶೆಟ್ಟಿ ಗ್ಯಾಂಗು, ಇನ್ನೊಂದು ಗ್ಯಾಂಗು, ಮತ್ತೊಂದು ಗ್ಯಾಂಗು ಅಂತಿಲ್ಲ. ಅವರೆಲ್ಲರೂ ಕಷ್ಟಪಟ್ಟಿರೋ ನಟರು. ಇವಾಗ ಯಾರೇ ಆಗಲಿ, ರಿಷಬ್ ಅವರೇ ಆಗ್ಬೋದು, ರಾಜ್ಬಿ ಶೆಟ್ಟಿ ಆಗ್ಬೋದು, ರಕ್ಷಿತ್ ಶೆಟ್ಟಿ ಆಗ್ಬೋದು, ಅವ್ರ ಗ್ಯಾಂಗ್ ಕಟ್ಟಕ್ಕೆ ಬರಲಿಲ್ಲ. ಇಲ್ಲಿ ಎಲ್ಲರೂ ಕಷ್ಟಪಟ್ಕೊಂಡು ಬಂದು ಅವ್ರವ್ರ ಸ್ಥಾನ ಪಡ್ಕೊಂಡಿದ್ದಾರೆ. ಅದನ್ನು ನೋಡಿ ಯಾರೋ ಸಹಿಸೋಕ್ಕಾಗದೇ ಇರೋರು ಅದೊಂದು ಗ್ಯಾಂಗು ಅಂತ ಕರೀತಾರೆ. ಯಾಕೆಂದರೆ ಅವ್ರು ಕಷ್ಟಪಟ್ಟು ಒಳ್ಳೊಳ್ಳೆ ಸಕ್ಸಸ್ ಕೊಟ್ಟಾಗ ಅದೊಂದು ಗ್ಯಾಂಗ್. ಅದು ಹಂಗೆ ಮಾಡಬಾರ್ದು ನಾವು ಯಾವತ್ತೂ, ಪಾಪ ಅಲ್ವಾ? ಯಾಕೆ ಸಿನಿಮಾ ಎಲ್ಲ ಒಂದೇ ಅಲ್ವಾ? ಎಲ್ಲರೂ ಸಿನಿಮಾ ತಾನೇ ಮಾಡ್ತೀವಿ. ಸೊ ಹಂಗಾಗಿ ಸಿನಿಮಾ ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಆಮೇಲೆ ಎಲ್ಲರೂ ಟ್ಯಾಲೆಂಟೆಡ್ಸು, ಎಲ್ಲರೂ ವಿದ್ಯಾವಂತರು ಅವರು. ಆಮೇಲೆ ಅವರು ಸಾಧನೆ ಮಾಡೋದಕ್ಕೆ ಎಲ್ಲ ಸಾಕ್ಷಿಗಳಿದ್ದಾವೆ. ಸೊ ಹಂಗಾಗಿ ಸುಮ್ಮನೆ ಅದನ್ನು ಗ್ಯಾಂಗ್ ಅಂತ ಹೇಳೋದು ತಪ್ಪು ಅಂತ ನನ್ನ ಕಲ್ಪನೆ. ನನಗನ್ಸುತ್ತೆ, ಅದು ಕಲ್ಪನೆ ಅನ್ನೋಲ್ಲ, ನನಗೆ ಅನಿಸುತ್ತೆ. ಅನ್ಬಾರ್ದು ಹಂಗೆ. ಅವರು ಕೂಡ ನಮ್ಮ ಕನ್ನಡ ಸಿನಿಮಾದವರೇ ಅಲ್ವಾ, ನಮ್ಮವರೇ ಅಲ್ವಾ? ದೊಡ್ಡ ಅಚೀವ್ಮೆಂಟ್ ಮಾಡಿದ್ದಾರೆ. ಓಕೆ, ರಾಜ್ಬಿ ಶೆಟ್ಟಿ ಜೊತೆ ಸ್ಕ್ರೀನ್ ಶೇರ್ ಮಾಡಿದಿರ ಸರ್? ಫಸ್ಟ್ ಟೈಮ್ ಅವ್ರ ಜೊತೆ ಸಿನಿಮಾ ಮಾಡ್ತಿರುವಂಥದ್ದು, ನೀವು ಅನುಭವ ಹೇಳಬೇಕು ಅಂತ ಇದ್ರೆ? ನೀವು ಥಿಯೇಟ್ರಲ್ಲಿ ನೋಡಬೇಕು ನನ್ನ ಅವರ ಇದು ಅಂದ್ರೆ ಚಟಾಚಟಿ ಯಾವ ರೀತಿ ಇದೆ ಎಲ್ಲ ತುಂಬಾ ಚೆನ್ನಾಗಿದೆ ಇಬ್ಬರದು. ಅಂದ್ರೆ ಆಫ್ ಸ್ಕ್ರೀನ್ ತುಂಬಾ ಒಳ್ಳೆ ಸ್ನೇಹಿತರು ಇದೀವಿ ನಾವು. ಮತ್ತೆ ಆನ್ ಸ್ಕ್ರೀನ್ ಮಾತ್ರ ತುಂಬಾ ಚೆನ್ನಾಗಿ ಕಿತ್ತಾಡಿದೀವಿ ಒಬ್ರಿಗೊಬ್ರು. ತುಂಬಾ ಚೆನ್ನಾಗಿದೆ ಅದು. ಸರ್, ಇವಾಗ ತುಂಬಾ ಸಿನಿಮಾಗಳ ಶೂಟಿಂಗ್ ಎಲ್ಲ ನೀವು ಮಂಗಳೂರಲ್ಲಿ ಮಾಡಿದ್ದೀರಾ ಅನ್ನುವಂಥದ್ದು ಸುದ್ದಿ ಇದೆ. ಯಾವ ರೀತಿ ಇತ್ತು ಮಂಗಳೂರು ಶೂಟಿಂಗ್ ಟೈಮಲ್ಲೆಲ್ಲ? ನನಗೆ ಮಂಗಳೂರು ಅಂದ್ರೆ ತುಂಬಾ ಇಷ್ಟ. ಅಲ್ಲಿನ ಊಟ, ಮತ್ತೆ ಅಲ್ಲಿನ ಏರಿಯಾಗಳು, ಆ ಸಮುದ್ರದ ಅಕ್ಕಪಕ್ಕ ಊರುಗಳು ಚಿಕ್ಕ ಊರಿದೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪಾಪ ಅಲ್ಲಿ ಹಾರ್ಬರಲ್ಲಿ ಮೀನು ಹಿಡಿಯುವಂತ, ಈಗ ಶಿಪ್ ಇರೋರು ಬೇರೆ, ಬೋಟ್ ಇರೋರು ಬೇರೆ, ದೋಣಿ ಇರೋರು ಬೇರೆ. ಪಾಪ ಕೆಲವರು ಅವತ್ತಲ್ಲೇ ಹಿಡ್ಕೊಂಡು ಬಂದು ಮಾರ್ತಿರ್ತಾರಲ್ಲ, ಅದೆಲ್ಲ ನೋಡಿದಾಗ ನಾನು ಜಲ್ದಿ ಕನೆಕ್ಟ್ ಆಗ್ಬಿಡ್ತೀನಿ. ಈ ಬಡತನಕ್ಕೆ ಜಲ್ದಿ ಕನೆಕ್ಟ್ ಆಗ್ಬಿಡ್ತೀನಿ. ಹಂಗಾಗಿ ನಂಗೆ ತುಂಬಾ ಇಷ್ಟ. ಓಕೆ, ನೀವು ಮಂಗಳೂರಲ್ಲಿ ಬಂದಾಗ ಮೀನು ಊಟ ತುಂಬಾ ಇಷ್ಟ ಅಂತಲ್ಲ? ತುಂಬಾ ಇಷ್ಟ. ನಿಮ್ಗೊಂದು ಟಾಸ್ಕ್ ಸರ್, ನಾನು ನಿಮ್ಗೊಂದು 1 minute ಟೈಮ್ ಕೊಡ್ತಾನೆ. ಯಾವೆಲ್ಲ ಮೀನ್ ತಿಂದ್ರಿ ಅಂತ ಹೇಳಿ ಚಟಾಪಟ ಅಂತ ಹೇಳ್ಬೇಕು. ಬರಲ್ಲ. ಬಂಗಡೆ, ಅಂಜಲ್, ಮಾಂಜಿ, ಮರುವೈ, ಮತ್ತೆ ಕಾಣೆ ನಂಗೆ ತುಂಬಾ ಇಷ್ಟ. ಪ್ರಾನ್ಸ್, ಕ್ರ್ಯಾಬ್, ಮತ್ತೆ ನಂಗ್ ಸಿಲ್ವರ್ ಫಿಶ್ ಇಷ್ಟೆಲ್ಲ ನಾನೇ ತಿಂದಾಗ ಆಯ್ತು. ಓಕೆ, ಇವಾಗ ರಾಜ್ಬಿ ಶೆಟ್ಟಿಗಳ ಜೊತೆ ನೀವು ಆವಾಗಲೇ ಹೇಳಿದಾಗ ನಂಗೆ ಗೊತ್ತಿದೆ, ಸೀಕ್ರೆಟ್ ಅಂತೂ ಬಿಟ್ಟು ಕೊಡಲ್ಲ ಅನ್ನುವಂಥದ್ದು. ಈ ರಾಜ್ಬಿ ಶೆಟ್ಟಿ ಅವ್ರದ್ದು ಸೆಲೆಕ್ಷನ್ ಅನ್ನುವಂಥದ್ದು ಯಾವ ರೀತಿ ಇತ್ತು ಸರ್ ಈ ಸಿನಿಮಾಗೆ? ನಮ್ಮ ಡೈರೆಕ್ಟರ್ ಆಯ್ಕೆ ಅದು. ಅಂದರೆ ನಾವು ಇಂಥ ಒಳ್ಳೊಳ್ಳೆ ಕತೆ ಮಾಡಿದಾಗ ಒಳ್ಳೊಳ್ಳೆ ನಟರುಗಳು
ಸೇರಬೇಕು. ಓಕೆ. ಯಾವಾಗ ಸೇರಿದಾಗಲೇ ಅದಕ್ಕೊಂದು ಅಲಂಕಾರ ತುಂಬಕ್ಕೆ ಸಾಧ್ಯ. ಸೊ ಹಾಗಾಗಿ ಇಲ್ಲಿ ರಾಜ್ಬಿ ಶೆಟ್ಟಿ ಅವರಾಗ್ಬೋದು, ನಾನಾಗ್ಬೋದು, ಎಲ್ಲರೂ ತುಂಬ ಅಂದರೆ ನಾವಿಬ್ಬರು ಒಂದೇ ಮನಸ್ಥಿತಿಯವರು. ನಮಗೆಲ್ಲ ಗೊತ್ತಿರೋ ಸಿನಿಮಾ ಏನು ಮಾಡೋಣ ಏನು ಬಿಡೋಣ 24 ಗಂಟೆ ಸಿನಿಮಾ ಯೋಚನೆ ಮಾಡ್ತೀವಿ. ಸೊ ಹಂಗೆ ಜೋಡಿಸಿದಾಗ ನಮಗೂ ಚೆನ್ನಾಗಿರುತ್ತೆ ಪಾತ್ರ ಮಾಡೋದಕ್ಕೆ ಅಥವಾ ಎದುರು ನಿಂತ್ಕೊಂಡು ಮಾತಾಡೋದಕ್ಕೆ ಖುಷಿ ಅನ್ಸುತ್ತೆ. ಓಕೆ. ನಾವು ರಾಜ್ ಸರ್ ಜೊತೆ ಮಾತಾಡಿದಾಗ ವಿಜಿ ಸರಿಂದ ಏನು ಕಲ್ತ್ರಿ ಅಂತ ಬಂದಾಗ ಅವ್ರು ನನಗೆ ಒಂದು ಪುಟ ಹೇಳಿದ್ದಾರೆ, ನಾನು ಇದೆಲ್ಲ ಕಲಿತೆ ವಿಜಿ ಸರಿಂದ ಸರ್, ಪ್ರತಿಯೊಂದು ವಿಷಯಗಳನ್ನು ಕೂಡ. ಇವಾಗ ನಾವು ಯಾವುದೇ ಒಂದು ಒಬ್ಬ ನಟನ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೇವೆ ಅಂತ ಬಂದಾಗ ಎಲ್ಲರ ಜೊತೆ ಒಂದೊಂದು ಕಲಿಯೋದಿರುತ್ತೆ ಅಂತಲ್ವಾ ಸರ್ ಒಬ್ಬ ನಟನಿಗೆ? ನನ್ನ ಹತ್ರ ಏನು ಕಲ್ತಾರಂತೆ ಅವರು? ಸರ್ ಅವ್ರು ಹೇಳಿದ್ರು, ನಾನು ಪ್ರತಿಯೊಂದು ಮಾತಿನ ಶೈಲಿ ಆಗಿರ್ಬೋದು, ಆ ಒಂದು ಡೈಲಾಗ್ ಮಾಡ್ಯುಲೇಷನ್ಸ್ ಆಗಿರ್ಬೋದು, ಆಕ್ಟಿಂಗ್ ಅಂತ ಬಂದಾಗ ಅವ್ರು ಕೊಡೋ ಪೋಸ್ ಆಗಿರ್ಬೋದು, ಏನ್ ಮಾಡ್ತಾ ಇದ್ರು, ಸ್ಮೋಕ್ ಮಾಡ್ತಿದ್ರು, ರಪ್ಪಕ್ ಬಂದೊಂದು ರೆಡಿ ಆಗೋದಿದೆ ಅಲ್ವಾ. ನಂಗೆ ತುಂಬಾ ಖುಷಿ ಆಗುತ್ತೆ ಅವ್ರದ್ದು ಸಮಯ ಪ್ರಜ್ಞೆ ಅಂತ ಹೇಳಿ ಬಂದಾಗ ಅಂತ ಹೇಳಿ ಹೇಳಿರೋದಿದೆ. ಸರ್ ನೀವೇನ್ ಕಲ್ತ್ರಿ ಸರ್ ರಾಜ್ಬಿ ಶೆಟ್ಟಿ ಸರಿಂದ? ಅವರಲ್ಲಿ ಒಂದು ವಿಶೇಷವಾದ ಗುಣ ಇದೆ. ಓಕೆ. ಯಾರನ್ನು ತಾಚಾರವಾಗಿ ಮಾತಾಡಿಸಲ್ಲ, ಎಲ್ಲರನ್ನೂ ಮನಸಾರೆ ಪ್ರೀತಿಯಿಂದ ಸ್ವಂತ ತನ್ನ ಜೊತೆಲಿ ಹುಟ್ಟಿರೋರ ಥರ ಅನ್ಯೋನ್ಯವಾಗಿ ಕರೆದು ಮಾತಾಡಿ ಅವರೊಟ್ಟಿಗೆ ಬೆರೆಯೋದಾಗಲಿ, ಮತ್ತು ಅವ್ರಿಗಿರೋ ತಾಳ್ಮೆ ಆಗಲಿ, ಮತ್ತು ಅವ್ರಿಗಿರೋಂಥ ನಾಲೆಡ್ಜ್, ಮತ್ತು ಅವರು ಬೀಯಿಂಗ್ ಎ ಡೈರೆಕ್ಟರ್ ಅವರು ಯೋಚನೆ ಮಾಡೋ ರೀತಿ ಆಗಲಿ ಎಲ್ಲೂ ನನಗೂ ಕಲಿಬೇಕು ಅನ್ನಿಸ್ತು ಅವ್ರು ನೋಡಿದಾಗ. ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಒಳ್ಳೆ ಮನಸ್ಸಿರೋರು. ತುಂಬ ಒಳ್ಳೆ ಮನಸ್ಸು. ಮಂಗಳೂರವ್ರ ಹತ್ರ ಹಾಗೆ ಅಲ್ಲ ಸರ್? ಖಂಡಿತವಾಗಿ. ಸರ್ ಇವಾಗ ಜಡೇಶ್ ಸರ್ ಬಗ್ಗೆ ಹೇಳಬೇಕು ಅಂತ ಇದ್ರೆ, ನೀವು ಅವ್ರನ್ನ ನಾವು ನಿಮ್ಮದು ಮತ್ತು ಅವ್ರದ್ದು ಪೇರ್ ಇವಾಗ ಸ್ಕ್ರೀನಲ್ಲಿ ನೋಡಿದಾಗ, ನಾವು ಸಿನಿಮಾದಲ್ಲೇ ಹೇಳ್ತಾ ಇರೋದಲ್ಲ, ಇನ್ನು ಪ್ರೆಸ್ ಮೀಟಲ್ಲೆಲ್ಲ ಸಿಕ್ಕಿದಾಗ ಒಂದು ಅಣ್ಣ ತಮ್ಮನ ರೀತಿ ಬಾಂಡಿಂಗ್ ಇದೆ ಸರ್ ನಿಮ್ಮದು. ಜಡೇಶ್ ಸರ್ ಬಗ್ಗೆ ಏನು ಹೇಳ್ತೀರಾ? ನನಗೊಬ್ಬ ತಮ್ಮನ ಥರನೇ. ಆತನೂ ನನ್ನ ಅಷ್ಟೇ ಗೌರವ ಕೊಟ್ಟು ಮಾತಾಡ್ತಾರೆ, ನಾನು ಅಷ್ಟೇ ಗೌರವ ಕೊಟ್ಟು ಪ್ರೀತಿಯಿಂದ ಮಾತಾಡಿಸ್ತೀನಿ. ಅವರ ಒಡನಾಟ ಈ ಸ್ಕ್ರಿಪ್ಟ್ ಮಾಡಬೇಕು ಅಂತ ಸುಮಾರು ಒಂದು 2 ವರ್ಷ ಜೊತೆಯಲ್ಲೇ ಇದ್ವಿ. ನನಗೆ ಆತನ ತಾಳ್ಮೆ ಮತ್ತು ಆತನ ಯೋಚನೆ ತುಂಬ ಇಷ್ಟ ಆಯಿತು. ಅಂದರೆ ಒಬ್ಬ ಸಿನಿಮಾದ ನಿರ್ದೇಶಕನಿಗೆ ಬೇಕಾಗಿರುವಂಥ ಗುಣಗಳವೆಲ್ಲನೂ. ಈಗ ಕೆಲವ್ರು ಏನು ಮಾಡ್ತಾರೆ, ಒಂದು ಕತೆ ಬರೆದು ಸಡನ್ನಾಗಿ ಅವ್ರು ಯಾರೋ ಅಂದ್ಕೊಂಡವ್ರು ಸಿಗಲಿಲ್ಲ ಅಂದರೆ ಅದನ್ನು ತೊಗೊಂಡೋಗಿ ಇನ್ನೊಬ್ರಿಗೇನೋ ಮಾಡಿ ಆ ಕಥೆನೂ ಕೆಟ್ಟೋಗಿ ಸಿನಿಮಾನೂ ಕೆಟ್ಟೋಗಿದೆ. ಬಟ್ ಈ ಮನುಷ್ಯ, ಸರ್ ಈ ಕತೆಗೆ ನೀವು ಬೇಕು ಅಂತ ನನ್ನ ಜೊತೆಲಿ ಪಾಪ 2 ವರ್ಷ ಜೊತೆಲಿದ್ದು ಏನೂ ಕೆಲಸ ಇಲ್ದಿಲ್ಲ. ಯಾಕೆಂದರೆ ಈಗ ಪಾಪ ಮಾಡಿದ್ದು 2 ಸಿನಿಮಾ, ಆತನಿಗೂ 1000 ಕಷ್ಟ ಇರುತ್ತಲ್ವಮ್ಮ. ಅದನ್ನೆಲ್ಲ ಬಿಟ್ಟು ಆ ಕಷ್ಟಗಳನ್ನು ಹೇಳ್ಕೊಳ್ದಿರ ತಾಳ್ಮೆಯಿಂದ ನನ್ನ ಜೊತೆಲಿದ್ದು ನನಗೆ ಸಿನಿಮಾ ಮಾಡ್ತೀನಿ ಅಂತ ನಿಲ್ಲುವಂಥ ಏನು ಹೇಳ್ತಾರೆ ಅಂದರೆ, ಒಬ್ಬ ನೊಂದಿರೋಂಥ ವ್ಯಕ್ತಿ ಮತ್ತು ಸಾಧನೆ ಮಾಡಬೇಕಾಗಿರೋ ವ್ಯಕ್ತಿಗೆ ಇರುವಂಥ ಎಲ್ಲ ಗುಣಗಳು ಜಡೇಶಲ್ಲಿದೆ. ಈ ಸಿನಿಮಾದ ಪೋಸ್ಟರ್ ಆಗಿರ್ಬೋದು, ಟೀಸರ್ ನೋಡಿದಾಗ ತುಂಬ ರಕ್ತಪಾತ ಥರ ಕಾಣುತ್ತೆ, ತುಂಬ ಬೆಂಕಿ ಇದೆ, ಅದರಲ್ಲೊಂದು ಹಸುವೆ ಇದೆ. ಏನು ಸರ್ ಇದು? ಇವತ್ತು ನಮ್ಮ ತಂದೆ, ನಿಮ್ಮ ತಂದೆಯವರಾಗ್ಬೋದು, ಅವ್ರನ್ನ ಮೀರಿ ನಮ್ಮ ತಾತ, ಅವ್ರ ತಾತ ಆಗ್ಬೋದು, ಅವರ ತಾತ ನಾವು ಇಷ್ಟೆಲ್ಲ ಸೌಲಭ್ಯವಾಗಿರೋದಕ್ಕೆ ಎಷ್ಟು ಕಷ್ಟಪಟ್ಟರು ಅಲ್ವಾ, ಎಷ್ಟು ಕಷ್ಟಪಟ್ಟಿದ್ದಾರೆ. ಅದರದ್ದು ಒಂದು ಒಳನೋಟ ಅಂತ ಹೇಳ್ಬೋದು. ಬಂದು ನೋಡಿದಾಗ ಗೊತ್ತಾಗತ್ತೆ. ಅದು ಅಳಿಯದೆ ಉಳಿದವನೊಬ್ಬ ಮಾರಿಯಾದ. ಎಲ್ಲರ ಬಾಯಲ್ಲಿ ಬರುವಂಥದ್ದು ಲ್ಯಾಂಡ್ ಲಾರ್ಡ್. ಸ್ವಾಭಿಮಾನದ ಮುಂದೆ ತಲೆ ಬಾಗೋದು ನಮ್ಮ ಮಣ್ಣಿನ ಕತೆ, ಎಲ್ಲರ ಮನೆಯ ಕತೆ. ವಿಜಿ ಸರ್ ಜೊತೆ ಅವ್ರ ಮಗಳು ಆಕ್ಟ್ ಮಾಡ್ತಾ ಇದ್ದಾಳೆ. ನಮ್ಮ ಮಕ್ಕಳು, ಆಡ್ಸಿರೋ ಮಕ್ಕಳು ಇವಾಗ ನಮ್ಗೆ ಎದುರುಗಡೆ ನಿಂತ್ಕೊಂಡು ಆಕ್ಟ್ ಮಾಡ್ತಾರೆ. ರಾಜ್ಬಿ ಶೆಟ್ಟಿ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ರೆ ಅಕ್ಷರದ ಗುರಿ ಅಧಿಕಾರ ಇರ್ಬೋದು. ಆನ್ ಸ್ಕ್ರೀನ್ ಮಾತ್ರ ತುಂಬಾ ಚೆನ್ನಾಗಿ ಕಿತ್ತಾಡಿದ್ವಿ. ಶೆಟ್ಟಿ ಗ್ಯಾಂಗ್ ಇದು ಯಾರಾದ್ರೂ ಒಬ್ರು ಇರ್ಬೇಕಂತ ಸೂಪರ್ ಡೂಪರ್ ಹಿಟ್ ಅಂತ. ಶೆಟ್ಟಿ ಗ್ಯಾಂಗು, ಇನ್ನೊಂದು ಗ್ಯಾಂಗು, ಮತ್ತೊಂದು ಗ್ಯಾಂಗು. ನಿಮ್ಮ ಈ ಸಿನಿ ಜರ್ನಿಯಲ್ಲಿ ಒಂದು ಕಹಿ ಘಟನೆ ನೆನಪು ಮಾಡಬೇಕು ಅಂತ ಇದೆ. ಅವಕಾಶ ಕೇಳೋದಕ್ಕೆ ನಮ್ಮನ್ನು ಕರೀದೇ ಇದು ಸುಮ್ಮನೆ ಕೈ ಕಟ್ಕೊಂಡು ನಿಂತ್ಕೊಂಡಿರ್ತಾ ಇದ್ದೆ, ಒಂದು ಚಾನ್ಸ್ ಇದ್ರೆ ಕೊಡಿ ಅಂತ. ನಾನು ಅದೃಷ್ಟನ ನಂಬಲ್ಲ, ನಾನು ನಂಬೋದು ಒಂದನ್ನೇ, ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡೋದನ್ನ, ಹಾರ್ಡ್ ವರ್ಕ್.